ಕೈಯಲ್ಲಿ ಬೆಳಗಿದ ಮೇಣದ ಬತ್ತಿಗಳು, ಕಣ್ಣಲ್ಲಿ ವಿದ್ಯಾರ್ಥಿಗಳ ನೋವು, ಮನದಲ್ಲಿ ಅವರ ಕನಸುಗಳ ನೆನಪು. ನೀಟ್ ಪ್ರಶ್ನೆ ಪತ್ರಿಕೆ ವಿವಾದದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಉದ್ದೇಶದಿಂದ ಬೀದರ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಘಟಕವು ಕ್ಯಾಂಡಲ್ ಮಾರ್ಚ್ ನಡೆಸಿತು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಬಳಿ ನಡೆದ ಈ ಮೌನ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮೃತ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮೌನ ಪ್ರಾರ್ಥನೆ ಸಲ್ಲಿಸಿದರು. ವಿದ್ಯಾರ್ಥಿಗಳ ಕನಸುಗಳು ಅರ್ಧದಲ್ಲೇ ಕಮರಬಾರದು. ಶಿಕ್ಷಣ ವ್ಯವಸ್ಥೆಯಲ್ಲಿ ನ್ಯಾಯ ಮತ್ತು ಪಾರದರ್ಶಕತೆ ಇರಬೇಕು. ಇಂತಹ ದುರಂತಗಳು ಮತ್ತೆ ಮರುಕಳಿಸಬಾರದು ಎಂಬ ಸಂದೇಶದೊಂದಿಗೆ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಮತ್ತು ದುಃಖವನ್ನು ವ್ಯಕ್ತಪಡಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ನಡೆದ ಈ ಕ್ಯಾಂಡಲ್ ಮಾರ್ಚ್ನಲ್ಲಿ 50ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರೆಯಬೇಕು ಎಂದು ಒತ್ತಾಯಿಸಿದರು. ಮೃತ ವಿದ್ಯಾರ್ಥಿಗಳ ನೆನಪಿನಲ್ಲಿ ಬೆಳಗಿದ ಈ ಮೇಣದ ಬತ್ತಿಗಳು ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟದ ಸಂಕೇತವಾಗಿದ್ದವು. ಬೀದರ್ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ ಹಮ್ಮಿಕೊಳ್ಳುವ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೀದರ್ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರ ಮಿತ್ರರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ಇದು ಹಿನ್ನೆಲೆಯಲ್ಲಿ ದೆಹಲಿನಲ್ಲಿ ನಡೆದಂತಹ ಈ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟು, ಆ ಪ್ರೊಟೆಸ್ಟಲ್ಲಿ ಸುಮಾರು 20 ಜನ ವಿದ್ಯಾರ್ಥಿಗಳೇನಂದ್ರೆ ತಮ್ಮನ್ನು ತಾವು ಏನಂದ್ರೆ ಬಲಿದಾನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರದಲ್ಲಿದ್ದಂತಹ ಬಿಜೆಪಿ ಸರ್ಕಾರ ಕಣ್ಣು ತೆರಲಿಕ್ಕೆ ತಯಾರಿಲ್ಲ. ಇದರ ಮೇಲೆ ಈಸಿಯಾಗಿ ಬೇಗನೆ ಆ್ಯಕ್ಷನ್ ತಗೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ ಪಕ್ಷದ ಮುಖಂಡರು ಶ್ರೀ ರಾಹುಲ್ ಗಾಂಧೀಜಿಯವರು ಈ ಇದ್ರ ಬಗ್ಗೆ ಪ್ರೊಟೆಸ್ಟ್ನಲ್ಲಿ ಮುಂದಾಗಿ ಅವರ ಮುಂದಾಳತ್ವದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರ ಒಂದು ಮುಂದಾಳತ್ವದಲ್ಲಿ ಈ ಪ್ರೊಟೆಸ್ಟಿಗೆ ಏನಾದರೂ ಒಂದು ಮೆರುಗು ಕೊಟ್ಟಂತಾಗಿ ಇವರು ಮಾಡಿದಂಥ ಈ ಪ್ರೊಟೆಸ್ಟಿಗೆ ಅವರು ಹೆದರ್ಕೊಂಡು ಇವತ್ತಿನ ದಿವಸ ಏನದ ಅಂದ್ರೆ ಆ ಒಂದು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಏನದ ರೆಸಿಗ್ನೇಷನ್ ಏನದ ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ಏನದ ಅಂದರೆ ತಗೊಂಡಿದ್ದಾರೆ ಅಂತ ಈಗ ತಾನೇ ಸಾಯಂಕಾಲ ನಮಗೆಲ್ಲ ಗೊತ್ತಾಗಿದೆ. ಆದರೂ ಕೂಡ ಇಷ್ಟಕ್ಕೆ ನಾವು ಸಮಾಧಾನ ಆಗಿಲ್ಲ. ನಾವೇನು ಹೇಳೋದು, ಹುಡುಗರ ಮೇಲೆ ಆದಂತಹ ಈ ಏನು ಕೇಸ್ಗಳು ಮಾಡಿದ್ದಾರೆ ಅವೆಲ್ಲ ಕೇಸ್ಗಳೇನದಂದ್ರೆ ಹಿಂಪಡೆಯಬೇಕು. ಇದು ಆಮೇಲೆ ವಿದ್ಯಾರ್ಥಿಗಳು ಇದರಲ್ಲಿ ಏನೇನು ತಮ್ಮ ಪ್ರಾಣ ಹಾನಿ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಪರಿಹಾರಧನ ಫಸ್ಟ್ ಒಳ್ಳೆಯ ಇದರಿಂದ ಏನಂದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಒದಗಿಸಬೇಕು. ಆಮೇಲೆ ಇನ್ನೊಂದು ಸಲ ಇಂತಹ ಇದು ಏನದಂದ್ರೆ ಮರುಕಳಿಸಲಾರ್ದಂಗೆ ಅವರೇನದ ತಾವು ನೋಡ್ಕೊಳ್ಬೇಕು. ಮೂರನೇದು, ಈ ಸಂದರ್ಭದಲ್ಲಿ ಯಾರ್ಯಾರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತಿನ ದಿವಸ ಈ ಕ್ಯಾಂಡಲ್ ಮಾರ್ಚ್ ಮುಖಾಂತರ ಅವರಿಗೇನದಂದ್ರೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೇನದಂದ್ರೆ ಶ್ರದ್ಧಾಂಜಲಿ ಏನದಂದ್ರೆ ಅರ್ಪಿಸ್ತಾ ಇದ್ದೇವೆ. ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಬಂದು ಈ ಇದಕ್ಕೇನಂದ್ರೆ ಸಕ್ಸಸ್ಫುಲ್ ಮಾಡಿ ತಾವೆಲ್ಲರೂ ಕೂಡ ಈ ಮೌನ ಯಾತ್ರೆಯಲ್ಲಿ ಏನದಂದ್ರೆ 2 ನಿಮಿಷ ಮೌನ ಮಾಡಿ ಏನಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನೀವೆಲ್ಲರೂ ಕೋರಿ ಈ ಪ್ರೊಟೆಸ್ಟ್ ಇಲ್ಲಿಗೆ ಏನಾದರೂ ಮುಗಿಸೋಣ ಅಂತ ತಮ್ಮಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಇವಾಗ 2 ನಿಮಿಷ